ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 4,000 ರೂಪಾಯಿ ಕಣ್ರಿ. ಹೌದು, ಕೇವಲ 15 ದಿನದ ಒಳಗಾಗಿ ನಿಮ್ಮ ಅಕೌಂಟ್ಗಳಿಗೆ 4,000 ರೂಪಾಯಿ ಜಮಾ ಆಗಿದೆ. ಅದರ ಜೊತೆಗೆ ಇನ್ನು 2,000 33ನೇ ಕಂತಿನ ಹಣವು ಕೂಡ ಬಿಡುಗಡೆ ಆಗುವಂತಹ ಹಂತಕ್ಕೆ ಬಂದಿದೆ. ಅಂದ್ರೆ ಒಟ್ಟಾರೆಯಾಗಿ 1 ತಿಂಗಳ ಒಳಗಾಗಿ ನಿಮ್ಮ ಖಾತೆಗಳಿಗೆ 6,000 ರೂಪಾಯಿ ಜಮಾ ಆದ ಹಾಗೆ. ಸ್ನೇಹಿತರೆ, ಇದರ ಜೊತೆಗೆ ಈ ಗೃಹಲಕ್ಷ್ಮಿ ಜೊತೆಗೇನೆ ಇನ್ನೊಂದು ಲೇಟೆಸ್ಟ್ ಆದಂತಹ ಅಪ್ಡೇಟ್, ಗುಟ್ಕಾ ಪಾನ್ ಬ್ಯಾನ್ ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರ. ಸೊ ಹಾಗಾದ್ರೆ ಈ ಗುಟ್ಕಾಗಳನ್ನ, ಪಾನ್ ಮಸಾಲಾಗಳನ್ನ ಬ್ಯಾನ್ ಮಾಡಿರುವುದಾದ್ರೂ ಯಾಕೆ? ಎಲ್ಲೆಲ್ಲಿ ಬ್ಯಾನ್ ಮಾಡಿದ್ದಾರೆ? ಎಷ್ಟು ವರ್ಷಗಳ ಕಾಲ ಬ್ಯಾನ್ ಮಾಡಿದ್ರು ಅಥವಾ ಸಂಪೂರ್ಣವಾಗಿ ಬ್ಯಾನ್ ಮಾಡಿದ್ರ? ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಗಮನಿಸ್ತಾ ಹೋಗೋಣ. ಸೊ ನೀವು ಈ ವಿಡಿಯೋನ ಸಾಧ್ಯವಾದ್ರೆ ಕೊನೆವರೆಗೂ ವಾಚ್ ಮಾಡಿ. ಬಹಳ ಇಂಪಾರ್ಟೆಂಟ್ ಮಾಹಿತಿ, 2 ಟಾಪಿಕ್ ಗಳನ್ನ ನೀವು ತಿಳ್ಕೊಳ್ಬಹುದು. ಸ್ನೇಹಿತರೆ, ಎಲ್ಲ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್. ಹೌದು, ಮೊದಲು ನಾವು ಗೃಹಲಕ್ಷ್ಮಿ ಬಗ್ಗೆ ತಿಳ್ಕೊಳ್ಳೋಣ. ನಾಳೆ ನಿಮ್ಮ ಅಕೌಂಟ್ಗಳಿಗೆ ಮತ್ತೆ ದುಡ್ಡು ಜಮಾ ಆಗ್ತಾ ಇದೆ. ಹೌದು, ಸುಮಾರು ಬೆಂಗಳೂರು ನಗರ ಸೇರಿದಂತೆ ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ಹಾಗೆ ದಕ್ಷಿಣ ಕನ್ನಡ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು ಸೇರಿದಂತೆ ಇನ್ನು ಹಲವಾರು ಒಂದು ಜಿಲ್ಲೆಗಳ ಮಹಿಳಾ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗಲಿದೆ. ಇದು 32ನೇ ಕಂತಿನ ಹಣ ಕುರಿತಂತೆ. ಇನ್ನು ಹಲವಾರು ಫಲಾನುಭವಿಗಳು ಬಾಕಿ ಉಳಿದಿದ್ದಾರೆ. ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ, ಖಂಡಿತವಾಗ್ಲೂ ದುಡ್ಡು ಜಮಾ ಆಗತ್ತೆ. ಮತ್ತು ಒಂದು ಜ್ಞಾಪಕ ಇರಲಿ, ಒಂದು ಕಂತಿನ ಹಣ ಜಮಾ ಆಗಿ ಕ್ಲಿಯರ್ ಆಗ್ಬೇಕಂದ್ರೆ ಸುಮಾರು 10 ರಿಂದ 12 ದಿನ ಬೇಕನ್ರಿ. ಒಂದೇ ದಿನದಲ್ಲಿ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗೋದಿಲ್ಲ. ಸೊ ಹೀಗಾಗಿ ನೀವು ವರಿ ಮಾಡ್ಕೊಳ್ಬೇಡಿ, ಖಂಡಿತವಾಗ್ಲೂ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗತ್ತೆ. ಈಗ 31ನೇ ಕಂತಿನ ಹಣ ಜಮಾ ಆಗಿ ಮುಕ್ತಾಯವಾಗುವ ಹಂತಕ್ಕೆ ಬಂದಿತ್ತು. ಮತ್ತೆ 32ನೇ ಕಂತಿನ ಹಣವು ಕೂಡ ಬಿಡುಗಡೆ ಆಗಿತ್ತು. 4,000 ರೂಪಾಯಿ ಕೇವಲ 15 ದಿನದಲ್ಲಿ ಪಡ್ಕೊಂಡ್ರಿ. ಯಾಕಂದ್ರೆ 4 ತಿಂಗಳ ಹಣವನ್ನ ಸರ್ಕಾರ ಪೆಂಡಿಂಗ್ ಉಳಿಸಿತ್ತು. ಯಾವ್ದಪ್ಪ ಅಂದ್ರೆ ಏಪ್ರಿಲ್ 31, ಮೇ 32, ಜೂನ್ 33, ಜೊತೆಗೆ 34 ಜುಲೈ ತಿಂಗಳ ಹಣ. ಈಗ ಆಗಸ್ಟ್ ಇದೆ, ಆಗಸ್ಟ್ ಸೆಪ್ಟೆಂಬರ್ ನಲ್ಲಿ ನಾವು ಪಡ್ಕೊಳ್ಬೇಕು. ಸೆಪ್ಟೆಂಬರ್ ದುಡ್ಡನ್ನ ಅಕ್ಟೋಬರ್ ನಲ್ಲಿ, ಈ ರೀತಿ 1 ತಿಂಗಳ ಹಣವನ್ನ ಇನ್ನೊಂದು ತಿಂಗಳಲ್ಲಿ ನಾವು ಪಡ್ಕೊಳ್ತೀವಿ. ಆದ್ರೆ ಈಗ 2 ತಿಂಗಳ ಹಣವನ್ನ ಕ್ಲಿಯರ್ ಮಾಡ್ತಾ ಇದ್ದಾರೆ. ಒಂದು ಏಪ್ರಿಲ್ ತಿಂಗಳ ಹಣವನ್ನ ಕೊಟ್ರು, ಯಾಕಂದ್ರೆ ಕಳೆದ 2-3 ತಿಂಗಳಿನಿಂದ ದುಡ್ಡು ಬಂದಿರ್ಲಿಲ್ಲ. ಮಹಿಳೆಯರ ಆಕ್ರೋಶ, ವೆರಿಫಿಕೇಶನ್ ಇದೆಲ್ಲವೂ ಕೂಡ ಆಯ್ತು, ಆದ್ರೂ ದುಡ್ಡು ಬರ್ತಾ ಇಲ್ಲ ಅಂತ ಮಹಿಳೆಯರ ಆಕ್ರೋಶಗಳಿದ್ವು. ಇದಕ್ಕಾಗಿ ಮತ್ತೆ ಸರ್ಕಾರ 31ನೇ ಕಂತಿನ ಹಣ, ಏಪ್ರಿಲ್ ತಿಂಗಳ ಹಣ ಕ್ಲಿಯರ್ ಮಾಡಿತು ಅರ್ಹತೆ ಹೊಂದಿದಂತವರಿಗೆ. ಅದರ ಜೊತೆಗೆ 32ನೇ ಕಂತಿನ ಹಣವನ್ನು ಕೂಡ ಕೊಡಲಾಗ್ತಾ ಇದೆ. ಈಗಾಗಲೇ ಹತ್ತತ್ರ 70 ಲಕ್ಷಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಜಮಾ ಆಗಿದೆ. ಒಟ್ಟಾರೆಯಾಗಿ 1,24,48,000 ಮಹಿಳೆಯರು ಇದ್ದಾರೆ. ಅದರಲ್ಲಿ ಈಗಾಗಲೇ ಲಕ್ಷಾಂತರ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗಿದೆ. ಇನ್ನು ಒಂದು 30% ಫಲಾನುಭವಿಗಳು ಬಾಕಿ ಉಳಿದಿದ್ದಾರೆ. ಅವರ ಖಾತೆಗಳಿಗೂ ಕೂಡ ದುಡ್ಡನ್ನ ಜಮೆ ಮಾಡಲಾಗತ್ತೆ. ಸೊ ನೀವು ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ನಿಮಗೆ ಬಿಡುಗಡೆ ಆಗಿದ್ರೆ, ಈಗಾಗಲೇ 31ನೇ ಕಂತಿನ ಹಣ ಬಂದಿದ್ದೆ ಆದ್ರೆ ಎಲ್ಲ ಕಂತುಗಳು ಬರ್ತವೆ. ಯಾಕಂದ್ರೆ ವೆರಿಫಿಕೇಶನ್ ಆದ ಮೇಲೆ ಮೊಟ್ಟ ಮೊದಲ ದುಡ್ಡು ಬಿಡುಗಡೆ ಆಗಿರ್ತಕ್ಕಂಥದ್ದು 31. ಅದು 31ನೇ ಕಂತಿನ ಹಣ ನಿಮಗೆ ಬಂದಿತ್ತು ಅಂದ್ರೆ ನೀವು ಅರ್ಹತೆ ಹೊಂದಿದ ಹಾಗೆ, ಮುಗಿದೋಯ್ತು. ಸೊ ನಿಮಗೆಲ್ಲ ಕಂತುಗಳು ಬರುತ್ತೆ. ಮುಂದೆ ಹತ್ತತ್ರ ಒಂದು 20 ಕಂತುಗಳ ಮೇಲ್ಗಡೆ ಬರುತ್ತೆ. ಅಂದ್ರೆ ಸುಮಾರು 40,000 ರೂಪಾಯಿಯನ್ನ ನೀವು ಮತ್ತೆ ಪಡ್ಕೊಳ್ತಾ ಇದ್ದೀರಿ. ಯಾರು ಅರ್ಹತೆಯನ್ನ ಹೊಂದಿದಿರಿ ನಿಮಗೆ ಮಾತ್ರ ದುಡ್ಡು, ಅರ್ಹತೆ ಹೊಂದಿಲ್ಲದವರಿಗೆ ಬರೋದಿಲ್ಲ. ಇನ್ನು ಅರ್ಹತೆ ಹೊಂದಿದ್ರು ಸಹಿತ ದುಡ್ಡು ಬರ್ತಾ ಇಲ್ಲ ಅಂದ್ರೆ ಅದು ಏನು ಪ್ರಾಬ್ಲಮ್ ಆಗಿದೆ ಅನ್ನುವಂಥದನ್ನ ನೋಡ್ಕೊಳ್ಳಿ. ಬ್ಯಾಂಕ್ ಅಕೌಂಟ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಸಾಲಗಳನ್ನ ಮಾಡಿರ್ತೀರಿ, EMI ಮಾಡ್ಕೊಂಡಿರ್ತೀರಿ, ಅಲ್ಲಿ ಕಟ್ ಆಗಿರುತ್ತೆ. ಅದಕ್ಕಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಒಂದೊಂದ್ಸಾರಿ ಆಕ್ಟಿವ್ ಇರಲಿಲ್ಲ ಅಂದ್ರೆ ದುಡ್ಡು ಹಾಕಿರ್ತಾರೆ, ಆದ್ರೆ ನಿಮ್ಮ ಅಕೌಂಟ್ಗೆ ಬಂದಿರೋದಿಲ್ಲ. ಅದನ್ನ ಸರಿ ಮಾಡಿಸ್ಕೊಳ್ಳಿ. ಏನೇ ನಿಮಗೆ ಪ್ರಶ್ನೆಗಳಿದ್ರು ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ, ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಈಗ 33ನೇ ಕಂತಿನ ಹಣವು ಕೂಡ ಅತಿ ಶೀಘ್ರದಲ್ಲಿ ಬರಲಿದೆ. 32ನೇ ಕಂತಿನ ಹಣ ಇನ್ನೇನು 4 ದಿನದಲ್ಲಿ ಕ್ಲಿಯರ್ ಆಗತ್ತೆ. ಅದಾದ ಬಳಿಕ 33ನೇ ಕಂತಿನ ಹಣ ಅಂದ್ರೆ ಜೂನ್ ತಿಂಗಳ ಹಣವು ಕೂಡ ನಿಮ್ಮ ಖಾತೆಗಳಿಗೆ ಜಮೆ ಮಾಡಲಾಗತ್ತೆ. ಅದಕ್ಕಾಗಿ ಯಾರು ಕೂಡ ವರಿ ಮಾಡ್ಕೊಳ್ಬೇಡಿ, ನಿಮ್ಮ ದುಡ್ಡು ನಿಮ್ಮ ಖಾತೆಗಳಿಗೆ ಬಂದೇ ಬರುತ್ತೆ. ನೀವು ಈಗಾಗಲೇ ಅರ್ಹತೆ ಹೊಂದಿದ್ದೀರಿ ಅಂತ ಹೇಳ್ಬಿಟ್ಟು 31ನೇ ಕಂತು ಬಂದಿರುತ್ತೆ. ಅದಕ್ಕಾಗಿ ಎಲ್ಲ ಕಂತುಗಳು ಕೂಡ ನಿಮ್ಮ ಅಕೌಂಟ್ಗಳಿಗೆ ಜಮಾ ಆಗತ್ತೆ. ಈಗ ಸ್ನೇಹಿತರೆ, ಮತ್ತೊಂದು ಸುದ್ದಿಗೆಡೆಗೆ ನಾವು ಬರೋಣ. ಈಗ ಗುಟ್ಕಾ ಪಾನ್ ಮಸಾಲ ಅನ್ನುವಂಥದ್ದು ಬ್ಯಾನ್ ಮಾಡಿದ ತಕ್ಷಣ ಇಡೀ ರಾಜ್ಯದಾದ್ಯಂತಹ ಸದ್ದು ಮಾಡ್ತಾ ಇದೆ. ಹಾಗಾದ್ರೆ ಇದನ್ನ ಮಾಡಿರೋದ್ಯಾದ್ರೂ ಯಾಕೆ? ಸ್ನೇಹಿತರೆ, ಕರ್ನಾಟಕದಲ್ಲಿ ಗುಟ್ಕಾ, ತಂಬಾಕು ಹಾಗೂ ನಿಕೋಟಿನ್ ಹೊಂದಿರುವಂತಹ ಕೆಲವು ಪಾನ್ ಮಸಾಲ ಉತ್ಪನ್ನಗಳ ಮೇಲೆ ಸರ್ಕಾರ ಮತ್ತೆ ಕಠಿಣ ಕ್ರಮವನ್ನ ಕೈಗೊಂಡಿದೆ. ಹಾಗಾದ್ರೆ ಯಾವೆಲ್ಲ ವಸ್ತುಗಳು ನಿಷೇಧ? ಯಾವಾಗಿನಿಂದ ಜಾರಿ? ಎಷ್ಟು ದಿನಗಳ ಕಾಲ ಈ ಬ್ಯಾನ್ ಇರಲಿದೆ?
ಮತ್ತು ಯಾಕೆ ಸರ್ಕಾರ ಈ ನಿರ್ಧಾರವನ್ನ ತೆಗೆದುಕೊಂಡಿತು ಇದನ್ನು ಕೂಡ ಈ ವಿಡಿಯೋದಲ್ಲಿ ನಾವು ಗಮನಿಸ್ತಾ ಹೋಗೋಣ. ಕರ್ನಾಟಕದ ಆಹಾರ ಸುರಕ್ಷತಾ ಇಲಾಖೆ ಆದೇಶವನ್ನ ಕೊಟ್ಟಿದೆ. ಹೌದು, ತಂಬಾಕು ಅಥವಾ ನಿಕೋಟಿನ್ ಹೊಂದಿರತಕ್ಕಂತಹ ಗುಟ್ಕಾ, ಪಾನ್ ಮಸಾಲ ಹಾಗೂ ಇತರೆ ಚುವಿಂಗ್ ಉತ್ಪನ್ನ ತಯಾರಿಕೆ, ಸಂಗ್ರಹಣೆ, ಸಾಗಾಣಿಕೆ, ವಿತರಣೆ ಮತ್ತು ಮಾರಾಟಕ್ಕೆ ನಿಷೇಧಿಸಲಾಗಿದೆ. ಹೌದು, ಬರೀ ಇದನ್ನ ತಿನ್ನುವವರಿಗಷ್ಟೇ ಅಲ್ಲ, ಮಾರಾಟ ಮಾಡುವವರಿಗಷ್ಟೇ ಅಲ್ಲ, ಅದನ್ನ ಸಾಗಾಣಿಕೆ ಮಾಡುವಂತವರಿಗೂ ಕೂಡ ಇದನ್ನ ತಡೆ ಹಿಡಿಯಲಾಗಿದೆ. ಅಂದರೆ ಸ್ನೇಹಿತರೆ, ಕೇವಲ ಅಂಗಡಿಗಳಲ್ಲಿ ಮಾರಾಟ ಮಾಡುವುದಕ್ಕೆ ಮಾತ್ರವಲ್ಲದೆ ಇಂತಹ ಉತ್ಪನ್ನಗಳ ತಯಾರಿಕೆ, ಸ್ಟಾಕ್ ಮಾಡ್ತಾ ಇರುವುದು, ಸಾಗಾಣಿಕೆ ಮತ್ತು ವಿತರಣೆ ಇದಕ್ಕೆಲ್ಲವೂ ಕೂಡ ನಿರ್ಬಂಧವನ್ನ ಒಂದು ಅನ್ವಯಿಸತ್ತೆ. ಅದನ್ನ ಸರ್ಕಾರ ಮಾಡಿದೆ. ಇನ್ನು ಈ ನಿಷೇಧ 2026 ಆಗಸ್ಟ್ 10ರಂದು ಈಗಾಗಲೇ ಮೊನ್ನೆ ತಾನೇ ಇದು ಜಾರಿಗೆ ಬಂದಿರತಕ್ಕಂಥದ್ದು. ಮುಖ್ಯವಾಗಿ ಗಮನಿಸಲೇಬೇಕಾದಂತಹ ವಿಷಯ ಏನಂದ್ರೆ, ಈ ನಿಷೇಧ ಅವಧಿ ಕೇವಲ 1 ವರ್ಷ. ಇದನ್ನ ಶಾಶ್ವತವಾಗಿ ನಿಷೇಧ ಮಾಡಿಲ್ಲ, ಕೇವಲ 1 ವರ್ಷಗಳ ಕಾಲ ಮಾತ್ರ ನಿಷೇಧ ಮಾಡಿದ್ದಾರೆ. ಅಂದ್ರೆ ಪ್ರಸ್ತುತ ಆದೇಶ ಪ್ರಕಾರ ಸುಮಾರು 2027 ಆಗಸ್ಟ್ 9ನೇ ತಾರೀಕುವರೆಗೂ ಕೂಡ ಈ ಒಂದು ಅವಧಿ ಇರತ್ತೆ. ಅಲ್ಲಿವರೆಗೂ ಕೂಡ ಯಾರ ಮಾರಾಟ ಮಾಡಬಾರದು, ಯಾರು ಸಾಗಾಣಿಕೆ ಮಾಡಬಾರದು, ಯಾರು ತಿನ್ನಬಾರದು ಅನ್ನುವಂಥದ್ದು ಇದೆ. ಸೊ ಮುಖ್ಯ ಕಾರಣ ಏನು ಇದಕ್ಕೆ, ಯಾಕೆ ಇದನ್ನ ಬಂದ್ ಮಾಡಿದ್ರು, ಇದಕ್ಕೇನಾದ್ರೂ ಮುಖ್ಯವಾದ ಕಾರಣ ಇರ್ಲೇಬೇಕಲ್ವಾ? ಅದನ್ನ ನೋಡೋದಾದ್ರೆ ಸ್ನೇಹಿತರೆ, ತಂಬಾಕು ಮತ್ತು ನಿಕೋಟಿನ್ ಹೊಂದಿರುವ ಉತ್ಪನ್ನಗಳು ಆರೋಗ್ಯಕ್ಕೆ ಗಂಭೀರ ಒಂದು ಅಪಾಯವನ್ನ ಉಂಟು ಮಾಡ್ತಾ ಇದೆ. ಇವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ವಿಶೇಷವಾಗಿ ತಂಬಾಕು ಸೇವನೆಯಿಂದ ಬಾಯಿ ಕ್ಯಾನ್ಸರ್ ಸೇರಿದಂತೆ ಹಲವು ಆರೋಗ್ಯ ಸಮಸ್ಯೆಗಳು ಅಪಾಯ ಈಗ ಹೆಚ್ಚಾಗುತ್ತಿದೆ. ಇಲ್ಲಿ ಮತ್ತೊಂದು ಪ್ರಮುಖ ವಿಷಯ, ತಂಬಾಕು ಇಲ್ಲದೆ ಸಾಮಾನ್ಯ ಪಾನ್ ಮಸಾಲ ಮತ್ತು ತಂಬಾಕು ನಿಕೋಟಿನ್ ಹೊಂದಿರುವ ಗುಟ್ಕಾಗಳನ್ನ ಒಂದೇ ರೀತಿಯಲ್ಲಿ ನೋಡಬಾರದು. ಎರಡು ಬೇರೆ ಬೇರೆ ರೀತಿ. ಸರ್ಕಾರದ ಆದೇಶದಲ್ಲಿ ಮುಖ್ಯವಾಗಿ ತಂಬಾಕು ಅಥವಾ ನಿಕೋಟಿನ್ ಹೊಂದಿರುವಂತಹ ಉತ್ಪನ್ನಗಳ ಬಗ್ಗೆ ನಿಷೇಧ ಉಲ್ಲೇಖಿಸಲಾಗಿದೆ. ಇನ್ನು ತಂಬಾಕು ಹೊಂದಿಲ್ಲ ಅಂತಹ ಒಂದು ಆಡಿಕೆ ಚೀಟಿ ಅಂತ ನಾವು ಕರಿತೀವಿ, ಅಂತಹ ಒಂದು ಉತ್ಪನ್ನಗಳಿಗೆ ನಿಷೇಧ ಹೊರಿಸಿಲ್ಲ. ಸೊ ಹೀಗಾಗಿ ನೀವು ಗುಟ್ಕಾ ಅಥವಾ ಪಾನ ಮಸಾಲ ಬಳಸುತ್ತಿದ್ದರೆ ನಿಮ್ಮ ಬಳಿ ಇರುವ ಉತ್ಪನ್ನಗಳಲ್ಲಿ ತಂಬಾಕು ಅಥವಾ ನಿಕೋಟಿನ್ ಇದೆಯೇ ಎಂಬುದನ್ನ ಪ್ಯಾಕೆಟ್ ನಲ್ಲಿ ಒಂದು ಲೇಬಲ್ ನಲ್ಲಿ ಪರಿಶೀಲಿಸಿ. ಈ ನಿಷೇಧದ ಬಗ್ಗೆ ಸರ್ಕಾರದಿಂದ ಒಂದು ಮುಂದಿನ ಏನೇ ಅಪ್ಡೇಟ್ಸ್ ಗಳು ಬಂದ್ರು ಸಹಿತ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ಸದ್ಯಕ್ಕೆ ಸರ್ಕಾರ 1 ವರ್ಷಗಳ ಕಾಲ ಈ ಒಂದು ತಂಬಾಕು ಹಾಗೂ ಇನ್ನಿತರ ಒಂದು ನಿಕೋಟಿನ್ ವಸ್ತುಗಳಿಗೆ ಒಂದು ನಿಷೇಧವನ್ನ ಹೇರಿದೆ. ಕೇವಲ 1 ವರ್ಷದಿಂದ ಬದಲಾವಣೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಸಂಪೂರ್ಣವಾಗಿ ನಿಷೇಧಿಸಲಿಕ್ಕೆ ಅಂತೂ ಆಗೋದಿಲ್ಲ. ಯಾಕಂದ್ರೆ ಅಡಿಕೆ ಬೆಳೀತಾ ಇರುವಂತಹ ರೈತರಿಗಂತೂ ತುಂಬಾನೇ ಕಷ್ಟ. ಯಾಕಂದ್ರೆ ಅಡಿಕೆಯಿಂದ ಎಷ್ಟೋ ನೋಡ್ತಾ ಇದ್ರಿ, ಎಷ್ಟೋ ಉಪಯೋಗ, ಆದ್ರೆ ತಿನ್ನುವಂತವರು ಹಿತಮಿತವಾಗಿ ಬಳಸ್ಕೊಂಡ್ರೆ ಯಾವುದೇ ತೊಂದರೆ ಇರೋದಿಲ್ಲ. ಸೊ ಅದನ್ನ ತಿಂದು ಬಿಟ್ಟು ಮಲ್ಕೊಂಡ್ ಬಿಡ್ತಾರೆ, ಅಂತವರು ಕೂಡ ಇರ್ತೀರ. ಅದಕ್ಕಾಗಿ ಇಂತಹ ಒಂದು ಸನ್ನಿವೇಶ ಅಂದ್ರೆ ಕ್ಯಾನ್ಸರ್ ರೋಗಗಳು, ಇನ್ನಿತರ ರೋಗಗಳನ್ನ, ಬಾಯಿ ಕ್ಯಾನ್ಸರ್ ಗಳನ್ನ ಸೊ ನೀವು ಅನುಭವಿಸಬೇಕಾಗತ್ತೆ. ಅದಕ್ಕಾಗಿ ನೋಡ್ಕೊಂಡು ಅದನ್ನ ಸೇವಿಸಿ, ಅದೇ ಮತ್ತೇನಿಲ್ಲ ರಿಕ್ವೆಸ್ಟ್. ಇನ್ನು ಸರ್ಕಾರದಿಂದ ಬಂದಿರತಕ್ಕಂತಹ ಇನ್ಫಾರ್ಮೇಶನ್ ನಿಮ್ಮ ಹತ್ರ ಇಟ್ಟಿದ್ದೀನಿ. ನಿಮ್ಮ ಅನಿಸಿಕೆ ಏನೇನಿದೆ ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ. ಇದೇನ್ ಬ್ಯಾನ್ ಮಾಡಿ ಉಪಯೋಗನಾ ಅಥವಾ ಇಲ್ವಾ, ಯಾರು ಕೂಡ ಬಿಡೋದಿಲ್ಲ ಅಂತಾನು ಕೂಡ ಅನಿಸುತ್ತೆ. ನೋಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಓಕೆ, ಸೊ ಈ ಇನ್ಫಾರ್ಮೇಶನ್ ಗೃಹಲಕ್ಷ್ಮಿಯರಿಗೆ ಜೊತೆಗೆ ಗುಟಕಾ ತಿಂತಕ್ಕಂಥವರಿಗೆ ಶೇರ್ ಮಾಡಿ.